ಶುಭ ಸಂಜೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ಇವತ್ತಿನ ನಮ್ಮ ಕಾರ್ಯಕ್ರಮ ತುಂಬಾ ವಿಶೇಷ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ 6,000ಕ್ಕೂ ಹೆಚ್ಚು ನವಯುಗದ ಧ್ಯಾನವನ್ನ ಪರಿಚಯಿಸಿರುವಂತಹ ಏಕೈಕ ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಭಗವಾನ್ ಶ್ರೀ ಪ್ರಸನ್ನ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜನಶ್ರೀ ವಾಹಿನಿಯ ಎಲ್ಲ ನನ್ನ ಆತ್ಮಬಂಧುಗಳಿಗೆ ಅನಂತಾನಂತ ನಮಸ್ಕಾರಗಳು. ಆತ್ಮಜ್ಞಾನ ದರ್ಪಣ ಇವತ್ತೇನಪ್ಪ ಸ್ಟೋರಿ ತಂದಿದ್ದಾರೆ, ನೆನ್ನೆನೋ ಹೇಳ್ಬಿಟ್ರು. ಪ್ರತಿದಿನ ಒಂದೊಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಸ್ಟೋರಿಯಲ್ಲಿ ಏನೋ ಒಂದು ಮೆಸೇಜ್ನ ಕೊಡ್ತೀನಿ. ನಿಮ್ಮ ಕಾನ್ಶಿಯಸ್ ಮೈಂಡ್ಗೆ ಅರ್ಥ ಆಗದಿರಾನೆ ಸಬ್ ಕಾನ್ಶಿಯಸ್ ಮೈಂಡ್ನ ಬೈಪಾಸ್ ಮಾಡಿ ಅನ್ಕಾನ್ಶಿಯಸ್ ಮೈಂಡ್ಗೆ ಹಾಕುವಂತಹ ಒಂದು ಏನಂತಾರೆ ಮೆಸೇಜ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಈ ಮೆಸೇಜ್ಗಳಲ್ಲಿ ಏನಿರುತ್ತೆ ಅಂದ್ರೆ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಆತ್ಮವನ್ನ ಚೇಂಜ್ ಮಾಡುವಂತಹ ಒಂದು ನಿಜವಾದ ಶಕ್ತಿ ಇರುತ್ತೆ. ಏನಪ್ಪಾ ಮೆಸೇಜು, ಏನಪ್ಪಾ ಇದ್ರ ಶಕ್ತಿ ಅಂತ ಕೇಳೋದಕ್ಕೆ ಹೋದ್ರೆ ಅದು ಕೈಗೆ ಸಿಗುವಂತದ್ದಲ್ಲ. ಯಾಕೆಂದ್ರೆ ಮನಸ್ಸಿನ ಮುಖಾಂತರವಾಗಿ ಮೆಸೇಜ್ ಅನ್ನ ಅರಿಯೋದಕ್ಕಾಗೋದಿಲ್ಲ. ನೀವ್ ಏನ್ ಮಾಡ್ಬೇಕು ಅಂದ್ರೆ ಮೌನಕ್ಕೆ ಶರಣಾಗಿ ಮೌನದಲ್ಲಿ ಇದ್ದಾಗ ಏನಾಗುತ್ತೆ, ನಿಮಗೆ ಅರಿವಿಲ್ಲದಂತೆಯೇ ಪರಮಾತ್ಮ ಈ ಕ್ಷಣದಲ್ಲಿ ಇಲ್ಲೇ ಇರ್ತಾನೆ. ಗಾಡ್ ಈಸ್ ನೋವೇರ್ ಅಂತಾರೆ. ಅದನ್ನ ಡಿವೈಡ್ ಮಾಡಿದ ತಕ್ಷಣ ಏನಾಗುತ್ತೆ, ಗಾಡ್ ಈಸ್ ನೌ ಹಿಯರ್ ಅಂತ ಹೇಳ್ತಾರೆ. ಅಂದ್ರೆ ಈ ಕ್ಷಣದಲ್ಲಿ ಅಷ್ಟೇ ಪರಮಾತ್ಮ ಪ್ರತ್ಯಕ್ಷವಾಗಿ ಇರೋದು. ಈ ಕ್ಷಣ ಬಿಟ್ರೆ ನಿಮ್ಮ ಕೈಲಿ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ಈ ಮೆಸೇಜ್ ಅನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ಒಂದು ಸತ್ಯದ ಒಂದು ಹಾದಿಯಿಂದ ಮಿಥ್ಯದ ಹಾದಿಗೆ ಬಂದು ಸತ್ಯವನ್ನು ಅರಿಯುವಂತಹ ಒಂದು ಕಾರ್ಯವನ್ನ ಮಾಡ್ತೀರಾ. ಅದು ಕಷ್ಟ ಸಾಧ್ಯ. ಅದಕ್ಕೋಸ್ಕರವಾಗಿ ನಾವೇನ್ ಹೇಳ್ತೀವಿ, ಮೌನವಾಗಿರಿ. ಎಲ್ಲವನ್ನು ಒಂದು ಸಾಕ್ಷಿಯ ಭಾವದಿಂದ ನೋಡ್ಲಿಕ್ಕೆ ಶುರು ಮಾಡಿ. ಈ ಸ್ಟೋರಿಯನ್ನು ನೀವು ಸಾಕ್ಷಿಯ ಭಾವದಿಂದ ನೋಡಿದಾಗ ಏನಾಗುತ್ತೆ, ಒಳಗಡೆ ಆ ಸ್ಟೋರಿ ಕೆಲಸ ಮಾಡುತ್ತೆ. ಕೆಲಸ ಮಾಡಿದ ನಂತರ ಬೇಕಾಗಿರುವಂತಹ ಮೆಸೇಜ್ ಅನ್ನ ಆತ್ಮಕ್ಕೆ ತಲುಪಿಸುತ್ತೆ. ಯಾವಾಗ ಆತ್ಮಕ್ಕೆ ತಲುಪುತ್ತೋ ಆತ್ಮ ಬೆಳೆಯುತ್ತೆ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಹೇಳುವಂತಹ ಸ್ಟೋರಿಯಲ್ಲಿ ಅದು ನಿಜವಾದ ಒಂದು ಸತ್ಯ ಮತ್ತೆ ಸತ್ವ ಅಡಗಿದೆ. ಏನಪ್ಪಾ ಸ್ಟೋರಿ ಅಂದ್ರ ಏನೂ ಇಲ್ಲ. ಒಬ್ಬ ಆತ್ಮಜ್ಞಾನಿ ಹತ್ರ ಬಂದು ಗುರುಗಳ ಹತ್ರ, ಗುರುಗಳೇ ನೀವು ತುಂಬಾ ಆತ್ಮಜ್ಞಾನಿಗಳು, ನೀವೇನ್ ಹೇಳಿದ್ರು ತುಂಬಾ ಚೆನ್ನಾಗಿರುತ್ತೆ ಕೇಳೋದಕ್ಕೆ, ಆದ್ರೆ ಕಾರ್ಯರೂಪಕ್ಕೆ ತರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ನನಗೆ ನಿಮ್ಮ ಶಿಷ್ಯನಾಗಿ ಮಾಡ್ಕೊಳ್ಳಿ ಅಂತ ಅಂದ್ರು. ಅದಕ್ಕೆ ಗುರುಗಳು ಏನ್ ಹೇಳಿದ್ರು, ಹೌದಪ್ಪ, ಎಲ್ಲರೂ ಆತ್ಮಜ್ಞಾನಿಯಾಗಿ ಬೆಳೆಯೋದಕ್ಕೋಸ್ಕರವಾಗಿ ಈ ಭೂಮಿ ಮೇಲೆ ಜನ್ಮವನ್ನು ತಾಳಿರೋದು, ನೀನು ಇದಕ್ಕೋಸ್ಕರವಾಗಿ ಬಂದಿದ್ಯಾ. ಆಯ್ತು ಬಾ, ನಾಳೆ ಬೆಳಿಗ್ಗೆನೆ ಬಾ, ನಿನಗೆ ದೀಕ್ಷೆಯನ್ನ ಕೊಡ್ತೀನಿ, ನಿನಗೆ ಧ್ಯಾನವನ್ನ ಹೇಳ್ಕೊಡ್ತೀನಿ, ಯಾವ ರೀತಿ ಆತ್ಮಜ್ಞಾನವನ್ನ ಇನ್ಕ್ರೀಸ್ ಮಾಡಿಕೊಂಡು ಯಾವ ರೀತಿ ಪರಮಾತ್ಮನ ಜೊತೆ ಒಂದಾಗೋದಕ್ಕೆ ಹೆಜ್ಜೆಯನ್ನ ಇಡಬೇಕು ಅದನ್ನ ಮಾಡುವಂತ ಕಾರ್ಯವನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ. ಹೋಗ್ತಾನೆ ಶಿಷ್ಯ ಮನೆಗೆ. ಆದ್ರೆ ಬೆಳಿಗ್ಗೆ ಬರೋದೇ ಇಲ್ಲ. ನೋಡಿದ್ರೆ ಏನಪ್ಪ, ಗುರು ಕಾಯ್ತಾ ಇರ್ತಾರೆ, ನಾಳೆ ಬೆಳಿಗ್ಗೆ ಬರ್ತಾನೆ ನಮ್ಮ ಶಿಷ್ಯ, ಒಂದ್ ಮಂತ್ರ ದೀಕ್ಷೆ ಕೊಟ್ಬಿಡೋಣ, ಒಂದ್ ದೀಕ್ಷೆಯನ್ನ ಕೊಟ್ಟು ಅವನಿಗೆ ಆತ್ಮಜ್ಞಾನದ ಹಾದಿಯಲ್ಲಿ ತೆಗೆದುಕೊಂಡು ಹೋಗೋಣ ಅಂತಾನೆ. ಬರೋದೇ ಇಲ್ಲ. 15 ದಿನ ಆಗುತ್ತೆ. ಯಾವತ್ತೋ ಒಂದಿನ ಪ್ರತ್ಯಕ್ಷ ಆಗ್ತಾನೆ. ಏನಂತ, ಗುರುಗಳೇ ತುಂಬಾ ಕಷ್ಟ ಗುರುಗಳೇ, ಬರೋಣ ಅನ್ಕೊಂಡೆ, ಏನ್ ಮಾಡ್ತೀರಾ, ಹೆಂಡತಿ ಮಕ್ಕಳು ಸಮಸ್ಯೆ ಏನೋ ಒಂದು ಪ್ರಾಬ್ಲಮ್ ಇತ್ತು, ಇದನ್ನ ಸಾಲ್ವ್ ಮಾಡಿ ಆನಂತರ ನಿಮ್ಮ ಹತ್ರ ಬರೋಣ ಅನ್ಕೊಂಡೆ, ಬರಕ್ಕಾಗ್ಲಿಲ್ಲ. ಈಗ ಪರಿಪೂರ್ಣವಾಗಿ ಸಿದ್ಧನಾಗಿದ್ದೇನೆ, ಬಂದ್ಬಿಟ್ಟಿದ್ದೀನಿ ನಿಮ್ಮ ಹತ್ರ, ಏನ್ ಮಾಡ್ಲಿ ಹೇಳಿ ಅಂತಾನೆ. ಆದ್ರೆ ಗುರುಗೆ ಯೋಚನೆ ಆಗುತ್ತೆ, ಒಂದ್ಸತಿ ಕೈ ಕೊಟ್ಟವ್ ನೀನು ಮತ್ತೆ ಕೈ ಕೊಡ್ತಾನೆ, ಏನೋ ಚೆಕ್ ಮಾಡೋಣ ಅಂತ ಹೇಳಿ ಈಗ 2 ದಿನ ಬಿಟ್ಕೊಂಬಾ ಅಂತ ಹೇಳ್ತಾನೆ ಗುರು. ಯಾಕೆಂದ್ರೆ 1 ದಿನ ಬಿಟ್ಕೊಂಬಾ ಅಂದ್ರೆ ಬಂದ್ಬಿಡ್ಬಹುದು ಅಂತ ಯೋಚನೆಯಲ್ಲಿ ಗುರು ಏನ್ ಹೇಳ್ತಾನೆ, 2 ದಿನ ಬಿಟ್ಕೊಂಬಪ್ಪ, ಮತ್ತೆ ನಿಂಗೆ ದೀಕ್ಷೆಯನ್ನ ಕೊಡ್ತೀನಿ, ಆತ್ಮಜ್ಞಾನದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತೀನಿ, ನಿನಗೆ ಏನ್ ಬೇಕೋ ಆ ಸಿದ್ಧಿಯನ್ನ ಲಭಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ, ಅದಕ್ಕೋಸ್ಕರವಾಗಿ ಮತ್ತೆ ಬಾ ಅಂತ ಹೇಳ್ತಾನೆ. ಇವನೇನ್ ಮಾಡ್ತಾನೆ, 2 ದಿನ ಆಗುತ್ತೆ, ಗುರು ಕಾಯ್ತಾ ಇರ್ತಾನೆ, ಇವ್ನು ಬರ್ತಾನೇನೋ ನೋಡೋಣ ಅಂದ್ರೆ ಬರೋದೇ ಇಲ್ಲ ಇವನು. ಅದಾದ ನಂತರ ಮತ್ತೆ 1 ತಿಂಗಳಾಗುತ್ತೆ, ಎಲ್ಲೋ ಒಂದ್ ಕಡೆ ಬರ್ತಾನೆ ತಿರ್ಗಾ. ಗುರುಗಳೇ ನೀವು ಹೇಳಿದ್ರಿ 2 ದಿನ ಬಾ ಬಿಟ್ಕೊಂಬಾ ಅಂತ, ಏನ್ ಮಾಡ್ತೀರಾ ಗುರುಗಳೇ, ಮನೆಗೆ ಹೋದ್ರೆ ಹೆಂಡತಿ ಏನ್ ಹೇಳ್ತಾಳೆ, ಇದು ಸ್ವಲ್ಪ ಮುಗಿಸ್ಬಿಡಿ ಈ ಕೆಲಸ, ಆಮೇಲೆ ಏನ್ ಬೇಕಾದ್ರೆ ಮಾಡಿ. ಮಕ್ಳೇನ್ ಹೇಳ್ತಾರೆ, ಅಪ್ಪ ಇದೊಂದು ಕೆಲಸ ಮುಗಿಸ್ಬಿಡು, ಆಮೇಲೆ ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಸಿದ್ಧಿ ಸಾಧನೆ ನಿನಗ್ ಬಿಟ್ಟಿದ್ದು ಅಂತ ಹೇಳಿದ್ರು. ಅದನ್ನ ಮುಗಿಸೋ ಅಷ್ಟೊಳಗೆ ಇಷ್ಟು ಟೈಮ್ ಆಗೋಯ್ತು, ಸಮಸ್ಯೆಗಳು ಮಹಾಪೂರ ಆಗಿದೆ ಗುರುಗಳೇ, ಅದನ್ನೆಲ್ಲ ಬಿಟ್ಟು ತ್ಯಜಿಸ್ಬಿಟ್ಟು ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ, ಸಮಸ್ಯೆಗಳೇ ಬೇಡ, ಜೀವನವೇ ನಶ್ವರ, ಜೀವನ ಅಂದ್ರೆ ಯೂಸ್ಲೆಸ್, ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ ಅಂತಾನೆ. ಈ ಸತಿ ಗುರು ಏನ್ ಹೇಳ್ತಾನೆ, ಆಯ್ತು 3 ದಿನ ಬಿಟ್ಕೊಂಬ ಅಪ್ಪ ನೋಡೋಣ ಅಂತಾನೆ. ಇವನೇನ್ ಮಾಡ್ತಾನೆ, ಹೋಗ್ತಾನೆ, ಬರೋದೇ ಇಲ್ಲ. ಯಾಕೆಂದ್ರೆ ಆ 3 ದಿನದಲ್ಲಿ ನಮ್ಮ ಮನಸ್ಸು ಆಟ ಆಡುತ್ತೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ ಗುರುಗಳಿಗೆ, ಬರೋದೇ ಇಲ್ಲ. ಒಂದು ದಿನ ಏನಾಗ್ತಾ ಇರುತ್ತೆ, ಗುರು ಹಾದಿ ಹೋಗ್ತಾ ಇರ್ತಾನೆ, ಅಂದ್ರೆ ಏನಂತಾರೆ ಪೇಟೆ ಬೀದಿ ಅಥವಾ ಹಾದಿ ಅಂತಾರಲ್ಲ, ಅಲ್ಲಿ ಹೋಗ್ತಾ ಇರ್ತಾನೆ. ಅವನ್ ಶಿಷ್ಯ ಬರ್ತಾ ಇರ್ತಾನೆ, ಎಲ್ಲೋ ಗುರು ನೋಡ್ತಾನೆ, ಶಿಷ್ಯ ಬರ್ತಾವನೆ, ಈಗ ಏನ್ ಮಾಡ್ಬೇಕು, ಗುರು ಒಡೋಗಿ ಒಂದ್ ಮರನ ತಪ್ಕೊಂಡ್ಬಿಡ್ತಾನೆ. ಅವನ್ ಶಿಷ್ಯಂಗ್ ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪಾ ಇದು ಗುರುಗಳು ಹೋಗ್ಬಿಟ್ಟು ಯಾವ್ದೋ ಮರ ತಪ್ಕೊಂಡ್ಬಿಟ್ರೆ ಉಚ್ಕಿ ಸಿಡಿದ್ಬಿಡ್ತಾ ಈ ಗುರುಗಳಿಗೆ ಅಂತ ಹೇಳಿ, ಗುರುಗಳೇ ಏನ್ ಮಾಡ್ತಾ ಇದೀರಾ ಇಲ್ಲಿ ಅಂತಾನೆ. ಏನೂ ಇಲ್ಲ, ಮರ ಇಟ್ಕೊಂಡಿದ್ದೀನಿ ಅಂತಾನೆ. ಆಯ್ತು ಮರ ಇಟ್ಕೊಂಡಿದ್ರೆ ಯಾಕೆ ಇಟ್ಕೊಂಡಿದ್ದೀರ, ಮರ ಇಟ್ಕೊಂಡಿಲ್ಲ, ನನ್ನ ಎಳೆದ್ಬಿಟ್ಟು ಮರ ನನ್ನ ಇಟ್ಕೊಂಡ್ಬಿಟ್ಟಿದೆ, ನಾನು ಇಟ್ಕೊಳ್ಳೋಣ ಅನ್ಕೊಂಡೆ, ಬಿಡಿಸ್ಕೊಳ್ಳೋಣ ಅನ್ಕೊಂಡೆ, ಆಯ್ತಾ ಇಲ್ಲ, ಆದ್ರೆ ಮರ ಮಾತ್ರ ನನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟಿದೆ ಕಣೋ, ಏನ್ ಮಾಡ್ಲಿ ಅಂತಾನೆ.
ಅವನಂತಾನೆ, ಗುರುಗಳೇ ನೀವ್ ಎಲ್ಲೋ ಹುಚ್ಚಿಡಿದೆ, ಮರ ಹಿಡ್ಕೊಂಡಿಲ್ಲ, ನೀವ್ ಹಿಡ್ಕೊಂಡಿರೋದು ಮರನ ಬಿಡಿ 2 ಕೈನಿಂದ ಅಂತಾನೆ. ಆಗ ಗುರು ಹೇಳ್ತಾನೆ, ಅಲ್ಲೋ ಶಿಷ್ಯ, ನಾನು ಹೇಳ್ತಾ ಇದ್ದೇನೆ, ಆತ್ಮಜ್ಞಾನದ ಹಾದಿಯಲ್ಲಿ ನೀನು ಹೆಜ್ಜೆನ ಇಡ್ಬೇಕಂದ್ರೆ ನೀನು ಹಿಡ್ಕೊಂಡಿರುವಂತಹ ಸಮಸ್ಯೆಗಳು ಮಹಾಪೂರ್ವವಾಗಿ ನಿಂತಿರುತ್ತೆ. ನೀನು ಯಾವಾಗ ಬಿಡೋದಕ್ಕೆ ಪ್ರಯತ್ನ ಪಡ್ತೀಯೋ, ಯಾವಾಗ ಈ ಸಮಸ್ಯೆಗಳು ನಂದಲ್ಲ ಅಂತ ಹೇಳಿ ನಿನ್ನ ಆತ್ಮವನ್ನು ಪರಮಾತ್ಮನ ಜೊತೆ ಒಂದು ಮಾಡ್ಕೊಂಡು ಪರಮಾತ್ಮನ ಒಂದು ಶಕ್ತಿಯಲ್ಲಿ ನೀವು ಒಂದಾಗ್ತೀಯೋ, ಇವೆಲ್ಲ ಬಿದೋಗುತ್ತೆ ಕಣೋ. ನೀನಾಗಿ ನೀನು ಸಮಸ್ಯೆಗಳನ್ನ ನಂದು 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 ಅನ್ಕೊಂಡಿದ್ಯಾ, ಅದಕ್ಕೆ ಸಮಸ್ಯೆಗಳು ಬಿಡಲ್ಲ. ಅದೇ ರೀತಿಯಾಗಿ ನಿಂಗೆ ತೋರ್ಸೋದಕ್ಕೋಸ್ಕರ ನಾನು ಮರ ಹಿಡ್ಕೊಂಡೆ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಯಾಕೆಂದ್ರೆ ಸಮಸ್ಯೆಗಳು ಜೀವನದಲ್ಲಿ ಯಾವಾಗ್ಲೂ ನಮ್ಮ ಸುತ್ತ ಹರಿತಾ ಇರುತ್ತೆ. ಯಾವಾಗ ನೀವು ಕೈಯನ್ನ ಚಾಚಿ ಅದನ್ನು ತಪ್ಕೊಳ್ತಿರೋ, ಅದು ನಿಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ನೀವು ಬಿಡು ಬಿಡು ಅಂದ್ರೆ ಬಿಡೋದಿಲ್ಲ, ಯಾಕೆ ನೀವೇ ಹಿಡ್ಕೊಂಡಿರೋದು. ಅದಕ್ಕೋಸ್ಕರವಾಗಿ ನಾವೇನ್ ಹೇಳ್ತೀವಿ ಇಲ್ಲಿ ಅಂದ್ರೆ, ಸಮಸ್ಯೆಗಳು ಎಲ್ಲರಿಗೂ ಇದೆ. ಈ ನಿಜವಾದ ಸ್ಟೋರಿಯ ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ ನಾನು. ಆದ್ರೆ ನಾವು ಹೇಳ್ತಾ ಇರೋದಿಷ್ಟೇ, ನಿಮ್ಮ ಸಮಸ್ಯೆಗಳು ನಿಮ್ಮದು. ನೀವು ಬೇಡ 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 ಅಂದ್ರೂ ಆತ್ಮಕ್ಕೆ ಅಂಟಿರುವಂತಹ ರೋಗಗಳು, ಅದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಅದು ನನ್ನದೇ ಅಂತ ಅಕ್ಸೆಪ್ಟ್ ಮಾಡಿ. ಅದಾದ ನಂತರ ಏನಾಗುತ್ತೆ, ಅದು ನೋಡಿದಾಗ ಅದು ತನ್ನಿಂದ ತಾನೇ ಬೀಳುತ್ತೆ. ಇದ್ರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡಬಾರ್ದು. ಯಾಕೆ ಅಂದ್ರೆ ಈ ಸ್ಟೋರಿಯಲ್ಲೇ ಅಷ್ಟು ಮಹತ್ವವಾದ ಒಂದು ಸತ್ಯ ಅಡಗಿದೆ. ಮುಂದಿನ ಸೆಗ್ಮೆಂಟ್ ಅಲ್ಲಿ ಮೇಡಮ್ ಅವರು ಏನ್ ಕ್ವಶನ್ ಕೇಳ್ತಾರೆ ನೋಡೋಣ ಬನ್ನಿ. ಗುರುಜಿ, ತುಂಬಾ ಅಂದ್ರೆ ತುಂಬಾ ಅರ್ಥಪೂರ್ಣವಾಗಿತ್ತು ನೀವು ಇವಾಗ ಹೇಳಿರುವಂತ ಕತೆ. ನನ್ನಲ್ಲಿರೋ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಗುರುಗಳಿಲ್ದೆ ಒಬ್ರು ಆತ್ಮಜ್ಞಾನವನ್ನ ಪಡೆಯೋದಕ್ಕೆ ಸಾಧ್ಯನಾ ಅನ್ನೋದು ನನ್ನ ಪ್ರಶ್ನೆ. ಹೌದೌದು, ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆಂದ್ರೆ ಗುರುಗಳಿಲ್ದೆ ಆತ್ಮಜ್ಞಾನ ಪಡಿಬಹುದಾ ಅಂತಾರೆ. ಆತ್ಮಜ್ಞಾನ ಅಂದ್ರೇನು ಅಂತ ಮೊದಲು ಅರ್ಥ ಮಾಡ್ಕೊಬೇಕು. ಆತ್ಮದಲ್ಲಿರುವಂತಹ ಜ್ಞಾನ ಎಲ್ಲಾ ಅಜ್ಞಾನವನ್ನು ಪರಿಪೂರ್ಣವಾಗಿ ನೋಡಿ, ಪರಿಪೂರ್ಣವಾಗಿ ಸಹಿಸಿಕೊಂಡು, ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತಹ ಜ್ಞಾನವೇ ಆತ್ಮಜ್ಞಾನ. ಯಾವಾಗ ನಾವು ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಂತೀವಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿ ಮೇಡಮ್. ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಹೇಳಿ ಗುರುಗಳೇ. ಅದೇ ಆತ್ಮಜ್ಞಾನ ಅಂದ್ರೆ ಏನು ಅಂದ್ರೆ, ಯಾವಾಗ ನಮ್ಮ ಆತ್ಮದಲ್ಲಿರುವಂತಹ ಜ್ಞಾನವನ್ನ ಆಧರಿಸಿ ಜೀವನವನ್ನ ಮಾಡಿ ಎಲ್ಲವೂ ನನ್ನದೇ ಅಂತೀವೋ, ಆಗ ಪರಿಪಕ್ವವಾಗಿ ಆತ್ಮ ಬೆಳೆಯುತ್ತೆ. ಯಾವಾಗ ನಾವು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಆತ್ಮಜ್ಞಾನದ ಹಾದಿಯಲ್ಲಿ ಇದು ನನ್ನದಲ್ಲ, ಇದು ನನಗೆ ಬೇಕಾಗಿರಲಿಲ್ಲ, ನನಗೆ ಯಾಕೆ ಈ ಪ್ರಾಬ್ಲಮ್ ಆಯ್ತು, ನನಗೆ ಯಾಕೆ ಈ ಸಮಸ್ಯೆಗಳು ಉದ್ಭವ ಆಗಿದೆ ಅಂತ ಹೇಳುತ್ತೋ, ಅವಾಗ ಅಜ್ಞಾನದ ಒಂದು ನಿಜವಾದ ರೂಪ ಆತ್ಮ ಕಂಟುತ್ತೆ. ಯಾವಾಗ ಆತ್ಮಕ್ಕೆ ಈ ಅಜ್ಞಾನ ಅಂಟುತ್ತ ಒಂದು ಏನಂತಾರೆ ಯೋಚನಾ ರೂಪದಲ್ಲಿ, ಆಗ ಆತ್ಮ ಬೆಳೆಯೋದಿಲ್ಲ. ಅದಕ್ಕೋಸ್ಕರವಾಗಿ ನಾವೇನ್ ಹೇಳ್ತೀವಿ, ಗುರು ಬೇಕು ಅಂತಲ್ಲ, ನೀವು ಗುರುವನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಒಂದರ್ಥ ಆಗುತ್ತೆ. ಏನಪ್ಪಾ ಅಂದ್ರೆ, ನಿಮ್ಮ ಆತ್ಮವೇ ಗುರು. ಆತ್ಮ ಒಂದು ಸಾಕ್ಷಿಯ ಭಾವದಲ್ಲಿ ಏನನ್ನ ಬೇಕಾದ್ರೂ ನೋಡ್ಲಿ, ಅದು ಅರ್ಥೈಸಿಕೊಳ್ಳುವಂತಹ ನಿಜವಾದ ಜ್ಞಾನವನ್ನ ಅದು ಪಡೆದಿದೆ. ಅದನ್ನ ಅರ್ಥೈಸಿಕೊಳ್ಳೋದಕ್ಕೆ ನೀವು ಸಿದ್ಧರಾದಾಗ ಏನಾಗುತ್ತೆ, ಎಲ್ಲವೂ ಆತ್ಮಜ್ಞಾನವೇ, ಎಲ್ಲರೂ ಗುರುಗಳೇ ಆಗ್ತಾರೆ. ಎಲ್ಲರೂ ಗುರುಗಳೇ ಆದಾಗ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಕಮ್ ಔಟ್ ಆಫ್ ಆಲ್ ಯುವರ್ ಪ್ರಾಬ್ಲಮ್ಸ್. ಗುರುಗಳೇ, ಇನ್ನ ಇವಾಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ. ಓಕೆ, ಈ ಕಡೆ ಡಿಸ್ಕನೆಕ್ಟ್ ಆಗಿದೆ. ಗುರುಗಳೇ, ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಬ್ಬ ಮನುಷ್ಯ ಆತ್ಮಜ್ಞಾನವನ್ನ ಪಡಿತಾನೆ ಅಂತ ಅನ್ಕೊಂಬಿಡ, ಆಗ ಅವನಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳಿಗೂ ಈ ಆತ್ಮಜ್ಞಾನ ರಾಮಬಾಣವಾಗಿ ಕೆಲಸ ಮಾಡತ್ತಾ ಅಂತ? ಹೌದೌದು. ಇಲ್ಲಿ ಏನು ಅಂದ್ರೆ, ಒಂದು ಆತ್ಮಜ್ಞಾನ ಅಷ್ಟು ಸುಲಭವಾಗಿ ಎಲ್ಲರಿಗೂ ಒಲಿಯೋದಿಲ್ಲ. ಯಾಕೆಂದ್ರೆ ಆತ್ಮ ಬೆಳೆಯೋದಕ್ಕೋಸ್ಕರವಾಗಿಯೇ ಈ ದೇಹವನ್ನ ಧಾರಣೆ ಮಾಡಿರುತ್ತೆ, ಈ ಭೂಮಿ ಮೇಲೆ ಬಂದಿದೆ. ಯಾಕೆಂದ್ರೆ ನಾವು ಎಲ್ಲ ಕಲ್ಸ್ಬಿಟ್ಟಿದೀವಿ ಅಂದ್ರೆ ಇಲ್ಲಿ ಭೂಮಿ ಮೇಲೆ ಬರುವಂತ ಅವಶ್ಯಕತೆನೇ ಇರಲ್ಲ. ಆತ್ಮಜ್ಞಾನ ಏನೋ ಒಂದು ಮಿಸ್ ಆಗಿರುತ್ತೆ. ಯಾವುದೋ ಒಂದು ಸಣ್ಣ ಆಸೆ ಇರಬಹುದು, ಯಾವುದೋ ಒಂದು ಅನುಭವ ಇರಬಹುದು, ಯಾವುದೋ ಒಂದು ಜ್ಞಾನ ಇರಬಹುದು, ಅರಿಯೋದಕ್ಕೆ ನಮ್ಮ ಆತ್ಮ ಪರಿತಪಿಸ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಅದೇನ್ ಮಾಡುತ್ತೆ ಅಂದ್ರೆ, ಒಂದು ದೇಹವನ್ನ ಧಾರಣೆ ಮಾಡಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಬಂದಾಗ ಏನಾಗುತ್ತೆ, ಆತ್ಮಜ್ಞಾನ ಬಂದಾಗ ಎಲ್ಲಾ ಸಮಸ್ಯೆನ ಎದುರಿಸಬಹುದಾ ಅಂದ್ರೆ ಹೌದು, ಎದುರಿಸಬಹುದು. ಯಾಕೆಂದ್ರೆ ಆತ್ಮಜ್ಞಾನ ಅಂದ್ರೆ ಏನು, ಆತ್ಮದಲ್ಲಿರುವಂತಹ ಶಕ್ತಿಯನ್ನ ಆಧರಿಸಿ ಯಾವುದೇ ಸಮಸ್ಯೆಯನ್ನಾದ್ರೂ ನೋಡಿ, ಹೌದಪ್ಪ ಇದೆಲ್ಲ ನಂದೆ, ಅಲ್ಟಿಮೇಟ್ ಆಗಿ ಏನಾಗುತ್ತೆ, ಈ ಸಮಸ್ಯೆ ಏನೂ ಆಗಲ್ಲ, ನಮ್ಮ ಆತ್ಮನ ದೇಹದಿಂದ ಬಿಡಿಸೋದಕ್ಕೆ ಈ ಸಮಸ್ಯೆ ಕಾರಣವಾಗುತ್ತೆ ಅಂತ ಒಂದೇ ಬರುತ್ತೆ ಹೊರತು, ಅದು ಬಂದಾಗ ಏನಾಗುತ್ತೆ, ಸಮಸ್ಯೆಯನ್ನು ಎದುರಿಸುವಂತಹ ಒಂದು ನಿಜವಾದ ಚೈತನ್ಯ ಬರುತ್ತೆ. ಇದು ಬಂದಿಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಸಾವಿನಿಂದ ನಾವು ಎಸ್ಕೇಪ್ ಆಗಿ ಓಡೋಗ್ತಾ ಇರ್ತೀವಿ. ಸಾವು ಒಂದು ನೆರಳಿನ ತರ ನಮ್ಮ ಹಿಂದೆ ಬೆಂಬಿಡಿದ ಭೂತದ ತರ ಬರ್ತಾ ಇರುತ್ತೆ. ಆತ್ಮಜ್ಞಾನ ವೃದ್ಧಿ ಆಗೋದಕ್ಕೆ ಅದು ಹೆಲ್ಪ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ, ಆತ್ಮಜ್ಞಾನದಿಂದ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತೆ. ಫಸ್ಟ್ ಆತ್ಮಜ್ಞಾನಿಗಳಾಗಿ, ಆತ್ಮಜ್ಞಾನಿಗೆ ಯಾವ ತರ ಆಗ್ಬೇಕು, ನಮಗೆ ಅರಿವಿಲ್ಲದಂತೆ ನಮ್ಮ ಸುತ್ತ ಇರುವಂತಹ ಆತ್ಮಗಳು ಬೆಳೆದಿರುತ್ತೆ. ಅಂದ್ರೆ ತುಂಬಾ ಜನ ಬೆಳೆದಿರ್ತಾರೆ. ಅವರನ್ನ ಆಧರಿಸಿ, ಅವರ ಆತ್ಮವನ್ನ ಆಧರಿಸಿ ನೀವು ಜೀವನವನ್ನ ಮಾಡಿದಾಗ ಈಸಿಯೆಸ್ಟ್ ವೇ ಅಲ್ಲಿ ನೀವು ಜ್ಞಾನವನ್ನ ಸಂಪಾದನೆ ಮಾಡ್ತೀರಾ. ಯಾವ ರೀತಿ ಒಂದು ಮಗು ತನ್ನ ತಂದೆ ತಾಯಿಯಲ್ಲಿ ಏನಾದ್ರು ಒಂದು ಶಕ್ತಿಯನ್ನ ನೋಡಿ, ಒಂದು ಆತ್ಮದ ಜ್ಞಾನವನ್ನ ನೋಡಿ ಆಧರಿಸಿ ಜೀವನವನ್ನ ಮಾಡುತ್ತೋ ಏನು ಪ್ರಾಬ್ಲಮ್ ಇರಲ್ಲ. ಯಾಕೆಂದ್ರೆ ಬೆಳೆದಿರುವಂತಹ ಆತ್ಮಗಳು ತಂದೆ ತಾಯಿಯ ರೂಪದಲ್ಲಿ, ಸ್ನೇಹಿತರ ರೂಪದಲ್ಲಿ, ಸಂಬಂಧಿಕರ ರೂಪದಲ್ಲಿ ಈ ಮಗುವನ್ನ ಕಾಪಾಡ್ತಾ ಇರ್ತಾರೆ. ಆ ಕಾಪಾಡುವಿಕೆ ನಿಮ್ಮಲ್ಲಿ ಬರ್ಬೇಕಾಗುತ್ತೆ. ಕಾಲರ್ ಇದ್ದಾರೆ, ನೋಡೋಣ. ಹಲೋ 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 ಹಲೋ
ಇಲ್ಲ, ಕರೆ ಡಿಸ್ಕನೆಕ್ಟ್ ಆಗಿದೆ. ಹಲೋ ಹೇಳಿ ಗುರೂಜಿ. ಹಲೋ ಅದೇ ಇದೇನೆ ಆತ್ಮ ಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ಜ್ಞಾನದಲ್ಲಿ ಬೆಳೆದಿರುವಂತಹ ಆತ್ಮಗಳು ನಮ್ಮ ಸುತ್ತ ಇರುತ್ತೆ. ಈಸಿಯೆಸ್ಟ್ ವೇ ಅಂದ್ರೆ ಅವರನ್ನ ಆಧರಿಸಿ ಜೀವನವನ್ನ ಮಾಡಿ ಅವರು ಏನಂದ್ರೆ ಎಕ್ಸ್ಪೀರಿಯನ್ಸ್ ನ ನೀವು ತಗೊಳ್ಳಿ ಈಸಿಯಾಗಿ. ಯಾವಾಗ ಅವರ ಅನುಭವಗಳನ್ನ ನಿಮ್ಮ ಆತ್ಮದಲ್ಲಿ ನೀವು ಒಗ್ಗೂಡಿಸ್ಕೊಳ್ತೀರೋ ಈಸಿಯಾಗಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಗುರುಗಳೇ, ಇನ್ನ ಪ್ರಸನ್ನ ಗುರುಜಿ ಅಂದ್ರೆ ರೇಖಿ ಅನ್ನೋ ಒಂದು ವಿದ್ಯೆ ಅವರು ತುಂಬಾ ರಿಸರ್ಚ್ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಇನ್ನ ಈ ರೇಖಿ ವಿದ್ಯೆಯನ್ನ ಒಂದು ಸಾಮಾನ್ಯ ಮನುಷ್ಯ ಕಲಿಬಹುದಾ ಅಂತ? 100%. ಯಾಕೆಂದ್ರೆ ನಾವು ಇಲ್ಲಿ ಜನಶ್ರೀ ವಾಹಿನಿಗೆ ಬಂದಿರೋದೇ ಇದಕ್ಕೋಸ್ಕರ. ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಅಸಾಮಾನ್ಯವಾದ ಗುಣವನ್ನು, ಅಸಾಮಾನ್ಯವಾದ ಒಂದು ಶಕ್ತಿಯನ್ನ ಜಾಗೃತಿಗೊಳಿಸಿ ಅವರಲ್ಲಿರುವಂತಹ ಗುರುವಿನ ತತ್ವವನ್ನು ಅವ್ರಿಗೆ ಕೈ ಕೊಟ್ಟಾಗ ಏನಾಗುತ್ತೆ, ಯಾವುದೇ ಭಯ ಇಲ್ಲ. ಯಾಕೆ ಭಯ ಪಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಜನ ಅಂದಾಗ ಅಜ್ಞಾನ ಪಕ್ಕದಲ್ಲಿರುತ್ತೆ. ಯಾವಾಗ್ಲೂ ಯೋಚನೆಗಳು ಜಾಸ್ತಿ ಇರುತ್ತೆ. ಭಯ, ದುಃಖ, ನೋವು, ನಿನ್ನೆ ನಾಳೆ, ಟೆನ್ಷನ್, ಸ್ಟ್ರೆಸ್, ಡಿಪ್ರೆಷನ್ ಇವೆಲ್ಲ ಏನಕ್ಕೆ ಬರುತ್ತೆ ಅನ್ಕೊಂಡಿದ್ದೀರಾ? ಎಲ್ಲೋ ಒಂದು ಈ ನಾವು ನಡೆಯುವಂತ ದಾರಿಯಲ್ಲಿ ಇದನ್ನ ನಾವು ನೋಡೋದಕ್ಕೆ ನಮ್ಗೆ ಇಷ್ಟ ಇರೋದಿಲ್ಲ. ಇಷ್ಟ ಇಲ್ಲದಾಗ ಇದು ಬಂದ್ಬಿಟ್ಟಿರುತ್ತೆ. ಸೊ ಸಾಮಾನ್ಯ ಮನುಷ್ಯನಲ್ಲಿ ಅಸಾಮಾನ್ಯವಾದ ಗುಣವನ್ನ ನಾವು ಎತ್ತಿಡಿಯೋದಕ್ಕೋಸ್ಕರ ಈ ವಾಹಿನಿಗೆ ಬಂದಿದ್ದೀವಿ. ಇಲ್ಲಿ ಹೇಳೋದೇನು ಅಂದ್ರೆ ರೇಖಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಬೇಕು. ರೇಖಿ ಅಂದ್ರೆ ಪರಮಾತ್ಮನ ಒಂದು ಅಪಾರವಾದ ಶಕ್ತಿ. ಆ ಶಕ್ತಿಯನ್ನ ಯಾವ ರೀತಿ ನಮ್ಮ ದೇಹದಲ್ಲಿ ತೆಗೆದುಕೊಳ್ಳೋದು, ಯಾವ ರೀತಿ ಆ ಶಕ್ತಿಯನ್ನ ಆಧರಿಸಿ ನಮ್ಮಲ್ಲಿರುವಂತಹ ಎನರ್ಜಿ ಬ್ಲಾಕೇಜಸ್ ಅಂತೀವಿ. ಅಂದ್ರೆ ಎಲ್ಲೋ ಮೈ ಕೈ ನೋವು ಬರ್ತಾ ಇರುತ್ತೆ. ಯಾಕೆ ನೋವು ಬರುತ್ತೆ? ಎಲ್ಲೋ ಎನರ್ಜಿ ಫ್ಲೋ ಆಗ್ತಾ ಇರೋದಿಲ್ಲ ಕೈಯಲ್ಲಿ, ಎದೆಯಲ್ಲಿ, ತಲೆಯಲ್ಲಿ. ಆ ಎನರ್ಜಿ ಫ್ಲೋ ಆಗದೆ ಇದ್ದಾಗ ಏನಾಗುತ್ತೆ, ಪೇನ್ ಬರುತ್ತೆ. ನ್ಯಾಚುರಲ್ ಅದು ಅಂತ ಹೇಳ್ತಾರೆ ಎಲ್ಲಾ ಸೈಕಾಲಜಿಸ್ಟ್, ಎಲ್ಲಾ ಫಿಸಿಯಾಲಜಿಸ್ಟ್ ಹೇಳಿದ್ದೇನೆ, ಎಲ್ಲೋ ಎನರ್ಜಿ ಬ್ಲಾಕ್ ಆಗಿದೆ ಅಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಮುಂದಿನ ಸೆಗ್ಮೆಂಟ್ ನೋಡೋಣ. ಮತ್ತಷ್ಟು ಪ್ರಶ್ನೆಗಳನ್ನ ನಮ್ಮ ಪ್ರಸನ್ನ ಗುರುಜಿಯವರ ಹತ್ರ ಕೇಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಆತ್ಮಜ್ಞಾನ ಕಾರ್ಯಕ್ರಮದಲ್ಲಿ ಈಗ ಒಂದು ಚಿಕ್ಕ ವಿರಾಮ. ಇದ್ದಾರೆ ಗುರುಜಿ ಅವರು ಕುಂಡಲಿನಿ ಚಕ್ರಗಳ ಜಾಗೃತಿಯನ್ನ ಹೇಳ್ಕೊಡ್ತಾರೆ. ಇನ್ನ ಕುಂಡಲಿನಿ ಧ್ಯಾನಗಳು ಜೊತೆಗೆ ಮಂತ್ರ ದೀಕ್ಷೆ ಪಡೆಯೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತಾರೆ. ಹಾಗೂ ರೇಖಿ ಲೆವೆಲ್ 1 ಮತ್ತು ಲೆವೆಲ್ 2 ಕ್ಲಾಸಸ್ ಅನ್ನ ಕೂಡ ನಡೆಸಲಾಗ್ತದೆ. ಹಾಗೂ ಫಾಸ್ಟ್ ಲೈಫ್ ಲೆವೆಲ್ 1 ಮತ್ತು 2 ಹಾಗೂ ನಕಾರಾತ್ಮಕ ಶಕ್ತಿಗಳನ್ನ ಬಂಧನ ಮಾಡುವ ಕ್ರಿಯೆಯನ್ನ ಕೂಡ ಪಾಂಚಜನ್ಯ ಕ್ಲಾಸಸ್ ನಲ್ಲಿ ಹೇಳಿಕೊಡಲಾಗಿದೆ. ಇನ್ನ ಈ ಕ್ಲಾಸಸ್ ಭಾನುವಾರ 14/5/2017 ಬೆಳಗ್ಗೆ 9:30 ಸಂಜೆ 5 ಗಂಟೆವರೆಗೆ ನಡೆಯಲಿದೆ. ಇನ್ನ ಚಾಲೆಂಜಿಂಗ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್, ಚಂದ್ರ ಲೇಔಟ್, ವಿಜಯನಗರ, ಇಲ್ಲಿ ನೀವು ಕ್ಲಾಸಸ್ ನ ಕಲಿಯಬಹುದಾಗಿದೆ. ಇನ್ನ ಫೋನ್ ನಂಬರ್ ನೋಡೋದಾದ್ರೆ 8762002683 ನೀವು ಕರೆ ಮಾಡಿ ಕ್ಲಾಸಸ್ಗೆ ಎನ್ರೋಲ್ ಮಾಡ್ಕೋಬಹುದು. ವಿರಾಮದ ಬಳಿಕ ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ರೇಖಿಗಳನ್ನ ಯಾರೆಲ್ಲ ಕಲಿಬಹುದು, ಸಾಮಾನ್ಯ ಮನುಷ್ಯ ಕಲಿಯಕ್ ಸಾಧ್ಯನಾ ಅನ್ನೋದನ್ನ ಹೇಳ್ತಾ ಇದ್ರಿ. ಹೌದೌದು. ಈಗ ರೇಖಿ ಅಂದ್ರೆ ಏನು ಅಂದ್ರೆ ಪರಮಾತ್ಮನ ಶಕ್ತಿಯನ್ನ ನಮ್ಮ ದೇಹದ ಮುಖಾಂತರವಾಗಿ ಯಾವ ರೀತಿ ಅದನ್ನ ಪಡೆಯೋದು ಅಂತ. ಯಾಕೆಂದ್ರೆ ನಮ್ಗೆ ಏನಾಗುತ್ತೆ, ನಮ್ಮ ಸುತ್ತ ಸಾವಿರಾರು ವೈಬ್ರೇಷನ್ಸ್, ತರಂಗಾಂತರಗಳು ಅಂತ ಹೇಳ್ತೀವಿ. ಟಿವಿ ವೇವ್ಸ್ ಇರ್ಬೋದು, ರೇಡಿಯೋ ವೇವ್ಸ್ ಇರ್ಬೋದು, ಅಲ್ಟ್ರಾವೈಲೆಟ್ ರೇಸ್ ಇರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇರ್ಬೋದು, ಎಲ್ಲ ನಮ್ಮ ಸುತ್ತ ಇದೆ. ಆದ್ರೆ ನಮ್ಮ ಆತ್ಮ ಅಥವಾ ನಮ್ಮ ದೇಹ ಏನ್ ಬೇಕೋ ಅದನ್ನ ಮಾತ್ರ ಗ್ರಹಿಸ್ತಾ ಇದೆ. ಇನ್ ಮಿಕ್ಕಿದ್ ನಮ್ಗೆ ಗೊತ್ತೇ ಆಗೋದಿಲ್ಲ ನಮ್ಮ ಸುತ್ತ ಇದ್ರೂ ಕೂಡ. ಯಾವಾಗ ನಾವು ಟ್ರಾನ್ಸಿಸ್ಟರ್ ಆನ್ ಮಾಡ್ತೀವೋ, ರೇಡಿಯೋ ಆನ್ ಮಾಡ್ತೀವೋ, FM ಆನ್ ಮಾಡ್ತಿರೋ ಆಗಷ್ಟೇ ಹಾಡು ಬರುತ್ತೆ. ಅಂದ ಮಾತ್ರಕ್ಕೆ ಹಾಡಿಲ್ಲ ನಮ್ಮ ಪಕ್ಕ ಅಂತಲ್ಲ, ಯಾವಾಗ್ಲೂ ಇರುತ್ತೆ. ಆದ್ರೆ ಆ ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಅಪ್ ಆಗಿರೋದಿಲ್ಲ. ಅದೇ ರೀತಿಯಾಗಿ ನಮ್ಮ ಸುತ್ತ ಪರಮಾತ್ಮನ ಅಪಾರವಾದ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಕಾಸ್ಮಿಕ್ ಎನರ್ಜಿ ನಮ್ಮ ಸುತ್ತ ಇರುತ್ತೆ. ಯಾವ ರೀತಿ ಅದನ್ನ ನಮ್ಮ ದೇಹದಲ್ಲಿ ಒಳಗಡೆ ಬಿಡ್ಕೊಬೇಕು, ಯಾವ ರೀತಿ ನಮ್ಮ ದೇಹವನ್ನು ಒಂದು ಸಾಧನವನ್ನಾಗಿ ಮಾಡ್ಕೊಬೇಕು, ಯಾವ ರೀತಿ ಈ ಶಕ್ತಿಯನ್ನ ನಮ್ಮ ದೇಹದಲ್ಲಿ ತೆಗೆದುಕೊಂಡು ಬೇರೆಯವ್ರಿಗೂ ಕೊಡಬಹುದು, ಹಸ್ತಾಂತರಿಸಬಹುದು, ಇದೇ ರೇಖಿ ವಿದ್ಯೆಯ ಒಂದು ಮಹತ್ವವಾದ ಅಂಶ. ಯಾವಾಗ ಇದನ್ನು ಕಲಿತೀರೋ ನಿಮಗೆ ಅರಿವಿಲ್ಲದಂತೆ ಪರಮಾತ್ಮನ ಶಕ್ತಿಯ ಜೊತೆನೂ ಒಂದಾಗ್ತೀರಾ. ಪರಮಾತ್ಮನ ಶಕ್ತಿ ನಿಮ್ಮ ಜೊತೆಗಿರುತ್ತೆ ಯಾವಾಗ್ಲೂ. ಪರಮಾತ್ಮ ನಿಮ್ಮ ಬೆನ್ನ ಹಿಂದೆ ನೆರಳಿನ ತರ ಇರ್ತಾನೆ. ಅದಕ್ಕೋಸ್ಕರವಾಗಿ ಈ ರೇಖಿ ವಿದ್ಯೆಯನ್ನ ಎಲ್ಲರೂ ಕಲಿಬೇಕಾದಂತ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಯಾಕೆ ಬಂದ್ಬಿಟ್ಟಿದೆ ಅಂದ್ರೆ, ನೀವು ಡಾಕ್ಟರ್ ಶಾಪ್ಗೆ ಹೋದ್ರೆ 500,000 ಕೇಳ್ತಾರೆ. ಯಾಕೆ ಅಲ್ಲೆಲ್ಲ ಹೋಗ್ತೀರಾ? ನಿಮ್ಮ ಆತ್ಮನೇ ಡಾಕ್ಟರ್ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ.
ಇದನ್ನ ಕಲಿತ ನಂತರ ಆಲ್ಟರ್ನೇಟಿವ್ ಥೆರಪಿ ಅನ್ನೋದು ತುಂಬಾ ಫೇಮಸ್ ಆಗ್ತಾ ಇದೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ. ನಮ್ಮ ವಿದ್ಯೆಯನ್ನ ತೆಗೆದುಕೊಂಡು ವಿದೇಶಿಯರು ಅನುಭವಿಸ್ತಾ ಇದ್ದಾರೆ. ನಾವು ಇಲ್ಲಿ ಏನಾದ್ರೂ ಒಂದು ಹೇಳ್ಕೊಡ್ಬೇಕು ಜನರಿಗೆ ಅಂತ ಆ ನಿಟ್ಟಿನಲ್ಲಿ ಈ ರೇಖಿ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀವಿ. ಇದೇ ಭಾನುವಾರ ಕಾರ್ಯಾಗಾರ ಕೂಡ ಇದೆ. ಇದಕ್ಕೋಸ್ಕರವಾಗಿ ಬನ್ನಿ, ಕಲಿರಿ. ರೇಖಿ ಲೆವೆಲ್ 1 ಅಲ್ಲಿ ನಿಮ್ಮಲ್ಲಿರುವಂತಹ ಎನರ್ಜಿ ಬ್ಲಾಕೇಜಸ್ ಅನ್ನ ಯಾವ ರೀತಿ ಅನ್ಬ್ಲಾಕ್ ಮಾಡೋದು, ಯಾವ ರೀತಿ ಕ್ಲೆನ್ಸ್ ಮಾಡೋದು ಹೇಳ್ಕೊಡ್ತೀವಿ. ಎರಡನೆಯದಾಗಿ ಲೆವೆಲ್ 2 ಯಾವ ರೀತಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಹೆಂಡತಿ, ಗಂಡ, ಮಕ್ಕಳು ಯಾರೇ ಇದ್ರು ಕೂಡ. ಹಲೋ, ಇಲ್ಲ ಮತ್ತೆ ಕರೆ ಡಿಸ್ಕನೆಕ್ಟ್ ಆಗ್ತದೆ, ಹೇಳಿ. ಅದೇ ಲೇಖಿ ಲೆವೆಲ್ 2 ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಪ್ರೀತಿ ಪಾತ್ರದ ಯಾರಿರ್ತಾರೋ ಅವರಲ್ಲಿರುವಂತಹ ಎನರ್ಜಿ ಬ್ಲಾಕೇಜಸ್ ಅನ್ನು ಕ್ಲೆನ್ಸ್ ಮಾಡಬಹುದು. ನಮ್ಮ ದೇಹವನ್ನು ಒಂದು ಸಾಧನ ಅಂದ್ರೆ ಏನಂತ, ಸಾಧನ ಅಂದ್ರೆ ಏನು ಇಲ್ಲ, ಸಾಕೆಟ್ ಅಲ್ಲಿ ಒಂದು ವೈರ್ ಹಾಕಿದ್ರೆ ಏನಾಗುತ್ತೆ, ಆ ವೈರಿಂದ ಎಲೆಕ್ಟ್ರಿಸಿಟಿ ಯಾವ ರೀತಿ ಪಾಸ್ ಆಗುತ್ತೋ ಆ ಪಾಸ್ ಆಗಿರುವಂತ ಎಲೆಕ್ಟ್ರಿಸಿಟಿನ ಫ್ಯಾನು, ಫೋನು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನಾವು ಒಂದು ಸಾಧನವಾಗಿ ಪರಮಾತ್ಮನ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ, ನಮ್ಮ ಮುಖಾಂತರ ನಾವು ಒಂದು ಎಲೆಕ್ಟ್ರಿಕ್ ವೈರ್ ತರ ಆಗ್ಬಿಡ್ತೀವಿ. ಆ ಸಾಧನದ ಯಂತ್ರವಾಗಿ, ಆ ಸಾಧನವ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಬೇರೆಯವ್ರಿಗೆ ಕ್ಲೆನ್ಸ್ ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ತೀವಿ. ಆ ಶಕ್ತಿಯನ್ನ ಬೇರೆಯವ್ರು ಕೊಟ್ಟಾಗ ಏನಾಗುತ್ತೆ, ಅವರು ಮುಕ್ತರಾಗ್ತಾರೆ. ಪಾಪ ಎಷ್ಟೋ ಕಷ್ಟದಲ್ಲಿದ್ದಾರೆ ಜನ, ಯಾಕೆಂದ್ರೆ ದುಡ್ಡಿರೋದಿಲ್ಲ, ಹಣ ಬಲ ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ಜನ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿರೋದು ಪರಮಾತ್ಮನ ಬಲ. ಅದನ್ನ ಯಾವ ರೀತಿ ಪಡ್ಕೊಳೋದು ಅನ್ನುವಂತಹ ಮಹತ್ವವಾದ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬನ್ನಿ, ಕಲೀರಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಇದ್ರ ಬಗ್ಗೆ ಹೇಳ್ತೀವಿ. ಗುರುಗಳೇ, ಇನ್ನ ರೇಖಿ ಅಷ್ಟೇ ಸೂಪರ್ ಕ್ಲಾಸಿ ಸಬ್ಜೆಕ್ಟ್ ಅಂದ್ರೆ ಅದು ಕುಂಡಲಿನಿ. ಕುಂಡಲಿನಿ ಶಕ್ತಿ ಅಂದ್ರೆ ಏನು ಅಂತ ಹೇಳ್ತೀರಾ ಗುರುಗಳೇ? ಹೌದೌದು, ಯಾಕೆಂದ್ರೆ ನಾವು ಇಲ್ಲಿ ಬಂದಿರೋದೇ ಕುಂಡಲಿನಿ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ. ಯಾಕೆಂದ್ರೆ ನಾವು ಯಾವಾಗ ಕುಂಡಲಿನಿ ಅಂತಿರೋ ಫೋನ್ ಬರುತ್ತೆ, ಗುರುಗಳೇ ಕುಂಡಲಿ ಹೇಳಿ, ಕುಂಡಲಿ ಹೇಳಿ ಅಂತ. ಕುಂಡಲಿ ಅಲ್ಲ, ಕುಂಡಲಿನಿ ಅಂದ್ರೆ ಕುಂಡಲಿ ಬಂದ್ಬಿಟ್ಟು ನೀವು ಜಾತಕ ಅದೇನಿದೆಯೋ ಅದಿರುತ್ತೆ. ಕುಂಡಲಿನಿ ಅಂದ್ರೆ ಏನಂದ್ರೆ ನಮ್ಮಲ್ಲಿರುವಂತಹ ಒಂದು ಶಕ್ತಿ. ಯಾವಾಗ ಆ ಶಕ್ತಿಯನ್ನ ನೀವು ಜಾಗೃತಿಗೊಳಿಸ್ತಿರೋ, ಯಾವಾಗ ಆ ಶಕ್ತಿಯನ್ನ ನಿಗ್ರಹದಲ್ಲಿ ಇಟ್ಕೊಳ್ತೀರೋ, ಆ ಶಕ್ತಿಯನ್ನ ನಿಮ್ಮ ಯೋಚನೆಗೆ ಅನುಸಾರವಾಗಿ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಬಹುದು. ಈ ಕುಂಡಲಿನಿ ಶಕ್ತಿಯನ್ನ ನೀವು ಇದ್ರ ಮುಂದಿನ ದಿನಗಳಲ್ಲಿ ಇದನ್ನು ಹೇಳ್ಕೊಡ್ತೀವಿ ಕ್ಲಾಸ್ ಅಲ್ಲಿ. ಬನ್ನಿ, ಕಲಿಯುರಂತೆ. ಗುರುಗಳೇ, ಈಗೊಬ್ರು ಕಾಲರ್ ಇದ್ದಾರೆ. ಹಲೋ, ಇಲ್ಲ ಕರೆ ಡಿಸ್ಕನೆಕ್ಟ್ ಆಗಿರುವಂತದ್ದು. ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ, ಕುಂಡಲಿನಿ ಮಹತ್ವದ. ಹೌದೌದು, ಯಾಕೆಂದ್ರೆ ಇಲ್ಲಿ ಕಾಲರ್ಸ್ ಗಳು ತುಂಬಾ ಮಾಡ್ತಾ ಇದ್ದಾರೆ, ಕಾಲ್ ಸಿಗ್ತಾ ಇಲ್ಲ ಅಂದಾಗ ಎಲ್ಲೋ ನೆಗೆಟಿವ್ ಎನರ್ಜಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದೆ. ಚಿಂತೆ ಮಾಡಬೇಡಿ, ಇವತ್ತಲ್ಲ ನಾಳೆ ಕಾಲ್ ಸಿಕ್ಕೇ ಸಿಗುತ್ತೆ. ಅದು ಸಾಕಷ್ಟು ಜನರು ಒಂದೇ ಸಲ ಪ್ರಯತ್ನ ಮಾಡ್ತಿರೋದ್ರಿಂದ. ಹೌದು ಹೌದು, ಯಾಕೆಂದ್ರೆ ನಿನ್ನೆ ನೋಡಿದ್ವಿ, ಮೊದಲನೇ ದಿನ ನಾವು ನೋಡಿದಾಗ ಕಾಲ್ಸ್ ಗಳು ಬಂದಾಗ 4-5 ಕಾಲ್ ಬಂದಾಗ ಏನಾಗುತ್ತೆ, ಸಿಸ್ಟಮ್ ಕ್ರಾಶ್ ಆಗ್ಬಿಡುತ್ತೆ. ಅದೇ ರೀತಿಯಾಗಿ ಇಲ್ಲೂ ಆತರ ಆಗ್ತಾ ಇದೆ. ಚಿಂತೆ ಪಡಬೇಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಕಾಲ್ ಪರಮಾತ್ಮನ ಅನುಗ್ರಹದಿಂದ, ಪ್ರೇರಣೆಯಿಂದ ಸಿಕ್ಕೇ ಸಿಗುತ್ತೆ. ಆದ್ರೂ ಕೂಡ ಆ ಸಮಯವನ್ನ ನಿಮ್ಗೆ ಕುಂಡಲಿನಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕುಂಡಲಿನಿ ಶಕ್ತಿ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಅಪಾರವಾದ ಶಕ್ತಿ ಅಡಗಿದೆ. ಅದನ್ನ ಎಂದಕ್ಕೆ ಯೂಸ್ ಮಾಡ್ತಾ ಇದೀವಿ ನಾವು? ಬೆಳಿಗ್ಗೆ ಎದ್ರೆ ಕಾಫಿ ಮಾಡೋದಕ್ಕೆ, ನಾಷ್ಟ ಮಾಡೋದಕ್ಕೆ, ನಿದ್ದೆ ಮಾಡೋದಕ್ಕೆ, ರಾತ್ರಿ ಎದ್ರೆ ಯಾವುದೋ ಒಂದು ಸೀರಿಯಲ್ ನೋಡೋದಕ್ಕೆ, ಮನ್ಕೊಳೋದಕ್ಕೆ, ಇಷ್ಟಕ್ಕೆ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಯಾವಾಗ ಈ ಶಕ್ತಿಯನ್ನ ಜಾಗೃತಿಗೊಳಿಸ್ಕೊಳ್ತಿರೋ, ಹೌದಪ್ಪ ಇದನ್ನ 1000 ಜನದಲ್ಲಿ 999 ಜನ ಮಾಡ್ತಾ ಇದ್ದಾರೆ, ನಾನು ಯಾಕೆ ಅವ್ರು ಮಾಡೋ ತರ ಮಾಡ್ಬೇಕು? ಏನಾದ್ರೂ ಒಂದು ವಿಭಿನ್ನವಾಗಿ, ಏನಾದ್ರೂ ಹೊಸ ಪ್ರಯತ್ನ, ನನ್ನ ಆತ್ಮ ಅನುಭವಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ಗುಣಗಳು, ಶಕ್ತಿಗಳನ್ನ ಕೊಡುವಂತಹ ಸಾಧ್ಯತೆ ಕುಂಡಲಿನಿ ಶಕ್ತಿಯಲ್ಲಿರುತ್ತೆ. ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳೋದು? ಯಾಕೆಂದ್ರೆ ಕೆಲವರು ಕೇಳ್ತಾರೆ, ಕುಂಡಲಿನಿ ಜಾಗೃತಿ ಪಡಿಸ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಾ ಅಂತ. ಎಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಶಕ್ತಿ ಬಂದಾಗ ಏನ್ ಬೇಕಾದ್ರೂ ಸಾಧ್ಯ. ಅದನ್ನ ಪಡೆಯೋದು ಹೇಗೆ, ಯಾವ ರೀತಿ ಅದನ್ನ ಜಾಗೃತಿಗೊಳಿಸ್ಕೊಳ್ಳೋದು, ಇದೇ ಭಾನುವಾರ ಅದನ್ನು ಹೇಳ್ಕೊಡ್ತೀವಿ. ತುಂಬಾ ಜನರು ಇದ್ರ ಬಗ್ಗೆ ಕೇಳಿ 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 ಮಾಡಿ ಅಂತ ಹೇಳಿದಾಗ ಈ ಕೋರ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಇರ್ತೀವಿ. ಯಾಕೆ ಮುಂದಿನ ದಿನಗಳಲ್ಲಿ ನಾವು ಈ ವಾಹಿನಿಯ ಮೂಲಕ ಬೇರೆ ಬೇರೆ ಆಯಾಮಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಸಿಗ್ತೀವೋ ಇಲ್ಲೋ ಗೊತ್ತಿಲ್ಲ. ಬೇಗ ಬನ್ನಿ, ಕಲೀರಿ. ಕಲಿತ ನಂತರ ಯಾವಾಗ್ಲೂ ಆ ವಿದ್ಯೆ ನಿಮ್ಮ ಬೆನ್ನ ಹಿಂದೆ ಒಂದು ನಿಜವಾದ ಪರಮಾತ್ಮನ ಒಂದು ಅಸ್ತ್ರವಾಗಿ ಕಾಪಾಡುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಜ್ಞಾನವನ್ನ ಆಧರಿಸಿ ಜೀವನವನ್ನ ಮಾಡಿ, ಅಜ್ಞಾನವನ್ನ ದೂರ ತಳ್ಳೋದಕ್ಕೆ ಮೊದಲ ಪ್ರಯತ್ನವನ್ನ ಮಾಡಿ. ಇನ್ನ ಗುರುಗಳೇ, ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋಬೇಕು ಅಂತ ಹೇಳ್ತಿದ್ದೀರಾ. ಇದನ್ನ ಜಾಗೃತಗೊಳಿಸ್ಕೊಳ್ಳೋದ್ರಿಂದ ಯಾವ್ದೆಲ್ಲ ರೀತಿಯ ಉಪಯೋಗ ಆಗುತ್ತೆ ಅಂತ ನಮಗೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ನಿನ್ನೆ ಹೇಳಿದ್ವಿ, ನಿನ್ನೆ ಯಾರು ಕಾರ್ಯಕ್ರಮ ನೋಡಿರ್ತಾರೋ ಅವ್ರು ಹೇಳಿದ್ವಿ, ಮೆಡಿಟೇಷನ್ ಅನ್ನೋದು ಸೂಪರ್ ಕಂಪ್ಯೂಟರ್ ತರ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು ಅಂತ. ಅದೇ ರೀತಿ ಕುಂಡಲಿನಿ ಶಕ್ತಿಗಳು. ಈಗ ಒಬ್ಬ ರೋಗಿ ಬರ್ತಾನೆ ನಮ್ಮ ಹತ್ರ. ರೋಗಿ ಅಂದ್ರೆ ಏನು? ಎಲ್ಲೋ ಒಂದ್ ಕಡೆ ಶಕ್ತಿ ಯಾವುದೋ ಒಂದು ರೋಗಕ್ಕೆ ತುತ್ತಾಗಿ ರೋಗದ ಕಡೆ ಹೋಗ್ತಾ ಇರುತ್ತೆ. ರೋಗ ಸರಿಯಾದ್ರೆ ಸಾಕಪ್ಪ, ಕಾಲ್ ನೋವು ಹೋದ್ರೆ ಸಾಕಪ್ಪ, ಮೈಗ್ರೇನ್ ಹೋದ್ರೆ ಸಾಕಪ್ಪ, ಹೊಟ್ಟೆ ನೋವು ಹೋದ್ರೆ ಸಾಕಪ್ಪ ಅಂತ ಇರ್ತಾರೆ.
ಅವ್ರಿಗೆ ಬೇಕಾಗಿರೋದೇನು? ಶಕ್ತಿ. ಆ ಶಕ್ತಿನ ಟ್ಯಾಬ್ಲೆಟ್ ಅಲ್ಲಿ ತಗೊಂತಾರೆ ಯೂಶಲಿ. ನಾವಿಲ್ಲಿ ಏನ್ ಹೇಳ್ತಾ ಇದ್ದೀವಿ, ಯಾಕೆ ಬೇಕು ಟ್ಯಾಬ್ಲೆಟ್ ಬೇಕಾಗಿಲ್ಲ. ನಿಮ್ಮ ಆತ್ಮದಲ್ಲಿರುವಂತಹ ಅಪಾರವಾದ ಶಕ್ತಿಯನ್ನ ನೀವು ಅನುಭವಿಸಿ, ಆ ಶಕ್ತಿಯನ್ನ ಆಧರಿಸಿ ಜಾಗೃತಗೊಳಿಸಿದಾಗ ಏನಾಗುತ್ತೆ, ಟ್ಯಾಬ್ಲೆಟ್ ಬೇಡ, ಎಂದೂ ಬೇಡ, ಆ ಶಕ್ತಿ ಜೊತೆ ಇರಿ, ಎಲ್ಲಾ ನೆಗೆಟಿವ್ ವೈಬ್ರೇಷನ್ಸ್ ಹೋಗುತ್ತೆ. ಒಬ್ಬ ರೋಗಿಗೆ ರೋಗವಲ್ಲದಲ್ಲಿ ಮುಕ್ತಿ ಸಿಗ್ತದೆ. ಒಬ್ಬ ಮನುಷ್ಯ ಥಾಟ್ಸ್ ಏನೋ ಒಂದು ಆಸೆ ಇರುತ್ತೆ, ಆಸೆ ಈಡೇರೋದಿಲ್ಲ, ಬರೀ ಯೋಚನೆ ಮಾಡ್ತಾ ಇರ್ತಾನೆ. ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದ್ವೆ ಆಗ್ಬಿಡ್ತೀನಿ, ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದ್ವೆ ಆಯ್ತೀನಿ ಅಂತ. ಅದೇ ಒಳ್ಳೆ ಹುಡುಗಿ ಬಂದಾಗ ಏನಾಗುತ್ತೆ, ಅವ್ಳು ನೋಡ್ತಾಳೆ, ಈ ಕೆಟ್ಟ ಹುಡುಗ ನಾನು ಯಾಕೆ ಮದ್ವೆ ಆಗ್ಲಿ ಅಂತಾಳೆ. ಅಂದ್ರೆ ಏನರ್ಥ, ನಿಮ್ಮಲ್ಲಿರುವಂತಹ ಕೆಟ್ಟತನವನ್ನ ಆ ಹುಡುಗಿ ನೋಡ್ತಾ ಇರ್ತಾಳೆ. ಈ ಶಕ್ತಿಯನ್ನು ಆಧರಿಸಿ ನಿಮ್ಮಲ್ಲಿರುವಂತಹ ಕೆಟ್ಟತನ ತೆಗೆದ್ಬಿಟ್ಟಾಗ ಏನಾಗುತ್ತೆ, ನೀವು ಒಳ್ಳೆಯವರಾಗ್ತೀರಾ. ಅವಾಗ ಯು ಅಟ್ರಾಕ್ಟ್ ದ ರೈಟ್ ಪರ್ಸನ್. ಅಂದ್ರೆ ನೀವು ಮ್ಯಾಗ್ನೆಟ್ ತರ, ನೀವು ಸರಿ ಇದ್ರೆ ಎಲ್ಲವೂ ಸರಿ ಇರುತ್ತೆ. ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರೋ ಜೊತೆಗಿರ್ತಾರೆ. ನೀವೇ ಸರಿ ಇಲ್ಲ ಅಂದ್ರೆ ಚೆನ್ನಾಗಿರೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದೇ ರೀತಿಯಾಗಿ ಶಕ್ತಿಯನ್ನ ಆಧರಿಸಿ ಜೀವನವನ್ನ ಮಾಡಿದಾಗ ನಿಮ್ಗೆ ಏನ್ ಬೇಕು ಅಂತ ಹೇಳ್ತೀವಲ್ಲ, ಈ ಥಾಟ್ ಅನ್ನ ಕಳಿಸುವಂತಹ ಶಕ್ತಿಯೇ ಕುಂಡಲಿನಿ ಶಕ್ತಿ. ಏನೇ ಬೇಕಾದ್ರೂ ಈಡೇರಿಸ್ಕೊಳ್ಳಿ. ಜೀವನದಲ್ಲಿ ಸುಖಮಯವಾದ ಜೀವನವನ್ನ ಮಾಡೋದಕ್ಕೆ ಬೇಕಾಗಿರೋದು ಪರಮಾತ್ಮನ ಶಕ್ತಿ, ಅದೇ ಕುಂಡಲಿನಿ ಶಕ್ತಿ. ಅದನ್ನ ಜಾಗೃತಗೊಳಿಸೋದು ಧ್ಯಾನಗಳು ಎಲ್ಲ ಒಂದೇ ದಿನದಲ್ಲಿ ಹೇಳ್ಕೊಡ್ತೀವಿ. ಚಿಂತೆ ಮಾಡಬೇಡಿ, ಬನ್ನಿ ಕಲೀರಿ. ಗುರುಗಳ, ಇನ್ನ ಇದೇ 14ನೇ ತಾರೀಕು ಭಾನುವಾರ ನೀವು ಕ್ಲಾಸಸ್ ನ ಮಾಡ್ತಿದ್ದೀರಾ. ಇನ್ನ ಕ್ಲಾಸಸ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಮಗೆ ತಿಳಿಸ್ಕೊಡಿ. ಹೌದೌದು, ಇದು ಪಾಂಚಜನ್ಯ ಕಾರ್ಯಾಗಾರ ಅಂತ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಮಾಡ್ತಾ ಇದ್ದೀವಿ. ಆ 2 ತಿಂಗಳಿಂದ ಮಾಡ್ತಾನೆ ಇದೀವಿ. ಫೋನ್ಗಳು ಬರ್ತಾನೆ ಇದೆ. ಗುರುಗಳೇ, ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಂಡತಿ ಬರ್ಬೇಕಂತ ಇದ್ದಾರೆ, ಮಕ್ಕಳು ಬರ್ಬೇಕಂತ ಇದ್ದಾರೆ. ಖುಷಿ ಆಗುತ್ತೆ. ಯಾಕೆಂದ್ರೆ ಒಬ್ರು ಯಾರು ಕಲ್ತಿದಾರೋ ಅವ್ರು ಹೋಗಿ ಅವರ ಸ್ನೇಹಿತರು ಸಂಬಂಧಿಕರನ್ನ ಕಲಿಸಿದಾಗ ಏನಾಗುತ್ತೆ, ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದೆ ಅಂತ ಅರ್ಥ. ಯಾಕೆಂದ್ರೆ ನಮಗೆ ಇಲ್ಲಿ ನಾವು ಮಾಡ್ತಾ ಇರುವಂತ ಜೀವನದಲ್ಲಿ ಬೇಕಾಗಿರೋದೊಂದು ಅಸ್ತ್ರ. ಜೀವನ ಮಾಡೋದಕ್ಕೆ ಒಂದು ಅಸ್ತ್ರ ಸಿಕ್ಕಿದಾಗ ಏನಾಗುತ್ತೆ, ಹೌದಪ್ಪ ಏನೋ ಒಂದು ಅಸ್ತ್ರ. ಈಗ ನಿಮ್ಗೆ ಯಾರೋ ಒಬ್ರು ಮಿನಿಸ್ಟರ್ ಗೊತ್ತಾಯ್ತಾರೆ ಅನ್ಕೊಳ್ಳಿ, ಫ್ರೆಂಡ್ ಆಯ್ತಾರೆ ಅನ್ಕೊಳ್ಳಿ, ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಮಿನಿಸ್ಟರ್ ನನ್ಗೆ ಗೊತ್ತಪ್ಪ ಅಂತಿರಲ್ಲ. ಅದೇ ರೀತಿಯಾಗಿ ಇದು ಏನಂತಾರೆ, ಧ್ಯಾನಗಳಿರ್ಬೋದು, ಕುಂಡಲಿನಿ ಶಕ್ತಿಗಳಿರ್ಬೋದು, ಇವೆಲ್ಲ ಒಂದು ಅಸ್ತ್ರಗಳು. ಇದನ್ನ ಯಾವಾಗ ಕಲಿತೀರೋ ಆ ಅಸ್ತ್ರದ ಜೊತೆ ಇಟ್ಕೊಂಡು ಜೀವನವನ್ನ ಮಾಡ್ಲಿಕ್ಕೆ ನೀವು ತಯಾರಾಗ್ತೀರಾ. ಪಾಂಚಜನ್ಯ ಕಾರ್ಯಾಗಾರದಲ್ಲಿ ನಾವು ಹೇಳ್ಕೊಡೋದಿದೆ ಕುಂಡಲಿನಿ ಧ್ಯಾನಗಳು, ಕುಂಡಲಿನಿ ಶಕ್ತಿಗಳ ಜಾಗೃತಿ, ಮಂತ್ರ ದೀಕ್ಷೆ, ನಕಾರಾತ್ಮಕ ಶಕ್ತಿ ಬಂಧನ ಕ್ರಿಯೆ, ಅಂದ್ರೆ ನೆಗೆಟಿವ್ ಥಾಟ್ಸ್ ನ ಬರೋದಕ್ಕಿಂತ ಮುಂಚೆ ಕಟ್ ಮಾಡೋದು ಹೇಗೆ ಅಂತ. ಇದ್ರ ಜೊತೆ ರೇಖಿ ಲೆವೆಲ್ 1 ಮತ್ತೆ 2, ಇದರ ಜೊತೆ ಪಾಸ್ಟ್ ಲೈಫ್, ಪೂರ್ವ ಜನ್ಮದಲ್ಲಿ ಏನಾಗಿದ್ರಿ, ಯಾಕೆ ಪೂರ್ವ ಜನ್ಮ ನೋಡ್ಬೇಕು, ಯಾತಕ್ಕೋಸ್ಕರ ಪೂರ್ವ ಜನ್ಮದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ. ಎಲ್ಲೆಲ್ಲೋ ಹೋಗಿ ಥೆರಪಿ ಮಾಡ್ಕೊಳಕ್ ಹೋಗ್ಬೇಡಿ. ನೀವೇ ಥೆರಪಿಸ್ಟ್ ಆಗಿ, ಡಾಕ್ಟರ್ ನಿಮ್ಮಲ್ಲೇ ಇದ್ದಾನೆ, ಕಲೀರಿ. ಒಂದು ದಿನದಲ್ಲಿ ಎಷ್ಟು ಕಲಿಸ್ಬೇಕು ಎಲ್ಲವನ್ನು ಕಲಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ 500-600 ವರ್ಕ್ಶಾಪ್ ಮಾಡ್ಬಿಟ್ಟಿದೀವಿ ನಾವು ಆಗ್ಲೇ ಇಲ್ಲಿ ತನಕ ಬರ್ಬೇಕಂದ್ರೆ. ಎಲ್ಲಾ ನಮ್ಗೊಂದು ಗೊತ್ತು. ನೀವು ಮನೆಗೆ ಹೋಗೋ ಟೈಮಲ್ಲಿ ಒಂದೂ ಪ್ರಶ್ನೆ ಇರೋದಿಲ್ಲ. ಈ ಗ್ಯಾರಂಟಿ ನಾನು ಕೊಡ್ತೀನಿ. ಬನ್ನಿ ಕಲೀರಿ. ಮುಂದಿನ ದಿನಗಳಲ್ಲಿ ಜೊತೆಯಾಗಿ ನಡೆಯೋಣ. ಗುರುಗಳೇ, ಇನ್ನ ನಿಮ್ಮ ಕ್ಲಾಸಸ್ಗೆ ಬಂದು ಇದನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಏನಾದ್ರು ಬೇಕಾ? ಇಲ್ಲ ಅಂತ ಹೇಳಿದ್ರೆ ಫ್ರೆಶ್ ಮೈಂಡ್ ಆಗಿ ಬಂದ್ರು ಕೂಡ ಇವೆಲ್ಲ ಕಲಿಬಹುದಾ ಅಂತ? ಹೌದೌದು. ಇಲ್ಲಿ ನೋಡಿ, ಈಗ ಜನ ಯಾರಾದ್ರೂ ನಮ್ಮ ಚಾನೆಲ್ ನ ನೋಡ್ತಾ ಇದ್ದಾರೆ, ಆತ್ಮಜ್ಞಾನದ ವಿಶೇಷ ಸಂಚಿಕೆಯನ್ನು ನೋಡ್ತಾ ಇದ್ದಾರೆ ಅಂದ್ರೆ ಬೇಸಿಕ್ ನಾಲೆಡ್ಜ್ ಇರೋದಿಲ್ಲ. ಆತ್ಮಜ್ಞಾನ ಅಂದ್ರೆ ಏನು ಅಂತಂದ್ರೆ, ಯಾಕೆಂದ್ರೆ ಆತ್ಮಜ್ಞಾನದ ಬಗ್ಗೆ ಮಾತಾಡೋರೇ ಇಲ್ಲ. ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ ಬೇಸಿಕ್ ನಾಲೆಡ್ಜ್ ಬೇಕಾಗಿಲ್ಲ. ನಿಮ್ಮಲ್ಲಿರುವಂತಹ ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ಲಿಕ್ಕೆ ಬೇಕಾಗಿರೋದು ಒಂದು ಸಾಧನೆಯ ಒಂದು ಛಲ. ನನಗಾಗುತ್ತೆ, ಯಾಕೆ ಗುರುಗಳು ಹೇಳ್ತಾ ಇದಾರೆ ಕುತ್ಕೊಂಡು ನಿಮ್ ಕೈಲಿ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದಾರೆ ಅಂದ್ಮೇಲೆ ಯಾಕೆ ಆಗಲ್ಲ ಅನ್ನುವಂತಹ ಒಂದು ಪ್ರಯತ್ನವನ್ನು ನೀವು ಪಡಬೇಕಾಗುತ್ತೆ. ಕೆಲವರಿಗೆ ಮನೆಯಿಂದ ಆಚೆ ಬರದೇ ಒಂದು ದೊಡ್ಡ ಸಾಧನೆ ಆದ್ರೆ, ಕೆಲವರಿಗೆ ಅಲ್ಲಿ ಬಂದು ಕಲಿಯೋದೇ ಇನ್ನೊಂದು ದೊಡ್ಡ ಸಾಧನೆ ಆಗುತ್ತೆ. ಮೊದಲೇ ಹೆಜ್ಜೆನ ನೀವು ತೆಗೆದುಕೊಳ್ಳಿ, ಇನ್ನ 999 ಹೆಜ್ಜೆಯನ್ನ ಪರಮಾತ್ಮ ಹಿಡಿದು ನಿಮ್ಮನ್ನ ನಡೆಸ್ತಾನೆ. ಯಾವಾಗ ನೀವು ಹೌದಪ್ಪ ನಾನು ಕಲಿತೀನಿ. ಎಷ್ಟು ಜನ ಬಂದಿದ್ದಾರೆ ಚಿಕ್ಕಮಂಗ್ಳೂರಿಂದ, ಕಾಫಿ ತೋಟದಲ್ಲಿ ಕೆಲಸ ಮಾಡುವಂತಹ ಆ ಕೆಲಸಗಾರರಿರ್ಬೋದು, ರಾಯಚೂರು ಬಿಜಾಪುರಿಂದ ಎಲ್ಲೋ ರೈತರು ಇರ್ಬೋದು, ಡಾಕ್ಟರ್ಗಳು, ಲಾಯರ್ಗಳು, ಇಂಜಿನಿಯರ್ಗಳು, ಅವ್ರು ಬೇರೆ ಬಿಡಿ, ಅವ್ರು ಬಂದೇ ಬರ್ತಾರೆ. ಅದ್ರ ಜೊತೆ ಇವರೆಲ್ಲ ಬಂದಾಗ ನಮ್ಗೆ ಏನ್ ಅನ್ಸುತ್ತೆ, ಎಲ್ಲೋ ಒಂದು ಆತ್ಮದಲ್ಲಿರುವಂತಹ ಗುಣ ಅವ್ರನ್ನ ಕಲಿಬೇಕು ಅಂತ ಕರ್ಕೊಂಡ್ ಬಂದಿದೆ. ಯಾವಾಗ ಕಲಿತಾರೋ ಜೀವನದಲ್ಲಿ ಅವರಲ್ಲಿರುವಂತಹ ಒಂದು ನಿಜವಾದ ಜ್ಞಾನನೇ ಕಾಪಾಡುತ್ತೆ. ಯಾವುದ್ರ ಬಗ್ಗೆನೂ ಭಯ ಇಲ್ಲ, ಯಾವುದ್ರ ಬಗ್ಗೆನೂ ಭೀತಿ ಇಲ್ದಿರ ಜೀವನವನ್ನ ಮಾಡ್ತಾರೆ. ಇದೇ ಆತ್ಮಜ್ಞಾನದ ವಿಶೇಷ. ನೀವು ಕೂಡ ಕಲಿತೀರಾ ಅಂತ ಅನ್ಕೊಂಡಿದ್ದೀವಿ. ಗುರುಗಳ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇದೇ 14ನೇ ತಾರೀಕಂದು ಭಾನುವಾರ ನಿಮ್ಗೆ ಪಾಂಚಜನ್ಯ ಕಾರ್ಯಾಗಾರಗಳನ್ನ ನಡೆಸ್ತಾ ಇದ್ದಾರೆ. ಇದರೊಳಗೆ ಅನೇಕ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡಲಿದ್ದಾರೆ ನಮ್ಮ ಗುರುಗಳು. ನೀವು ಎನ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಗುರುಜಿ ಅವರಿಂದ ಶ್ರೀ ರಕ್ಷಾ ಕವಚದ ವಿತರಣೆ ಕೂಡ ನಡೆಯಲಿದೆ. ದುಷ್ಟಶಕ್ತಿಯ ದಮನ, ದೈವ ಶಕ್ತಿಗೆ ನಮನ. ಇನ್ನು
ಇದು ನಡೆಯುವಂತಹ ಸ್ಥಳ ಚಾಲೆಂಜಿಂಗ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್, ಚಂದ್ರ ಲೇಔಟ್, ಬಸ್ ಡಿಪೋ ಪಕ್ಕ, ಬೆಂಗಳೂರಿನಲ್ಲಿ ನಡೆಯಲಿದೆ. ದಿನಾಂಕ 14/5/17 ಸಂಜೆ 5ರಿಂದ 6ರವರೆಗೆ ಈ ವಿತರಣೆ ಕಾರ್ಯಕ್ರಮ ನಡೆಯಲಿದೆ. ಮೊದಲು ಬಂದವರಿಗೆ ಆದ್ಯತೆಯನ್ನ ನೀಡಲಾಗುತ್ತದೆ.